ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಭಾಗ್ಯ ಅಂದರೆ ಅದು ಆರೋಗ್ಯ ಭಾಗ್ಯ. ಆರೋಗ್ಯ ಒಂದು ಜೊತೆಲಿದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು, ಹಾಗೆಯೇ ಏನನ್ನು ಬೇಕಾದರೂ ಗೆಲ್ಬೋದು. ಆದರೆ ಆರೋಗ್ಯವನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಆರೋಗ್ಯಕರವಾದಂತಹ ಫುಡ್ಡು, ಆರೋಗ್ಯಕರವಾದಂತಹ ಡ್ರಿಂಕ್ಸ್ನ ನಾವು ಸೇವನೆ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಟ್ರೋಟ್ ಜ್ಯೂಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಮೆಥಡು, ಬೇಗ ಆಗುತ್ತೆ ಮತ್ತು ಇದ್ರದ್ದು ಬೆನಿಫಿಟ್ಸ್ ಮಾತ್ರ ಅಲ್ಟಿಮೇಟು, ತುಂಬಾ ಇರುತ್ತೆ ಇದ್ರದ್ದು ಬೆನಿಫಿಟ್ಸು. ನೀವು ವೀಕ್ಲಿ 1-2 ಟೈಮ್ಸ್ ತೊಗೊಂಡ್ರೂ ಅದು ತುಂಬ ಬೆನಿಫಿಷಿಯಲ್ಲು. ರೆಗ್ಯುಲರಾಗಿ ತೊಗೊಳ್ಳೋದು ಬಿಡೋದು ಅನ್ನೋದು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಬಟ್ ವೀಕ್ಲಿ 1-2 ತೊಗೊಂಡ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಬ್ಲಡ್ ಯಾರಿಗೆ ಕಡಿಮೆ ಇರುತ್ತೋ ಆ ಬ್ಲಡ್ ಇಂಪ್ರೂವ್ ಮಾಡುತ್ತೆ, ಕ್ಯಾನ್ಸರ್ನ ತಡೆಯುತ್ತೆ, ಹಾರ್ಟ್ಗೆ ತುಂಬ ಒಳ್ಳೆಯದು. ಬೀಟ್ರೋಟ್ ಜ್ಯೂಸಿಂದ ಅಥವಾ ಬೀಟ್ರೋಟಿಂದ ಫೈಬರ್ ಸಿಗುತ್ತೆ, ಮಿನರಲ್ಸ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ. ಕೇವಲ ಬೀಟ್ರೋಟಿಂದ ಇಷ್ಟೊಂದೆಲ್ಲ ಉಪಯೋಗಗಳಿವೆ. ಬೀಟ್ರೋಟನ್ನು ನೀವು ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ತುರಿದಾದರೂ ಯೂಸ್ ಮಾಡ್ಬೋದು. ಬಟ್ ತುರಿದ್ರೆ ಬೇಗ ಗ್ರೈಂಡ್ ಆಗುತ್ತೆ, ಅದು ತುಂಬಾ ಪೇನ್ಫುಲ್ ಆಗ್ಬೋದು. ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಳೋದು ಇನ್ನೂ ಈಸಿ ಮೆಥಡು. ಬೀಟ್ರೋಟ್ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು, ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಅಥವಾ ಹನಿ ಅಥವಾ ಶುಗರು ನಿಮ್ಮ ಕಂಫರ್ಟು ಯಾವುದಾಗುತ್ತೆ, ನಿಮ್ಮ ಹೆಲ್ತ್ ಯಾವ ಕಂಡೀಷನಲ್ಲಿದೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆಯೋ ನೋಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ಸೋಸುವಾಗ ವೇಸ್ಟ್ ಆಗಿಬಿಡುತ್ತೆ ಬೀಟ್ರೋಟ್, ಅದಕ್ಕೋಸ್ಕರ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಬೀಟ್ರೋಟ್ನ ನೀವು ಸೇವಿಸೋದ್ರಿಂದ ನ್ಯಾಚುರಲಾಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ ಅವರು ನ್ಯಾಚುರಲಾಗಿ ಇಂಪ್ರೂವ್ ಮಾಡ್ಕೋಬೋದು. ಮೆಡಿಸಿನ್ಸ್ ತಗೊಂಡು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬದಲು ನ್ಯಾಚುರಲಾಗಿ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಂತಹ ಬೀಟ್ರೋಟ್ ಜ್ಯೂಸನ್ನು ಸೋಸ್ಕೋಬೇಕು. ಸೋಸ್ಕೊಂಡಾದಮೇಲೆ ಹಾಫ್ ಆಫ್ ದ ಲೆಮನ್ನ ಈ ಥರ ಇಂಟ್ಕೋಬೇಕು. ಲೆಮನ್ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹೆಲ್ತಿ ಡ್ರಿಂಕ್ ಆಗಿರ್ಬೋದು, ಸಲಾಡ್ಗಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಲೆಮನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲೇ ನ್ಯಾಚುರಲಾಗಿ ಹೆಲ್ದಿ ಡ್ರಿಂಕ್ಸ್, ಹೆಲ್ದಿ ಫುಡ್ನ ನೀವು ತಿನ್ನೋದ್ರಿಂದ ಆಲ್ಮೋಸ್ಟ್ ನೀವು ಬೇಡದೇ ಇರೋ ಕಾಯಿಲೆಗಳನ್ನ ತಡೆಗಟ್ಬೋದು. ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ ಮನೆಯಲ್ಲಿ ಈ ಥರ ಒಳ್ಳೊಳ್ಳೆ ಹೆಲ್ದಿ ಫುಡ್ನ, ಹೆಲ್ದಿ ಡ್ರಿಂಕ್ನ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ನಾನು ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಸತಿ ಕುಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ, ಅಟ್ಲೀಸ್ಟ್ 1 ಮಂತ್ ಟ್ರೈ ಮಾಡಿ ನೋಡಿ, ನಿಮಗೇ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಬರೀ ಬೀಟ್ರೋಟನ್ನು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಕುಡಿಬೋದು. ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು ಆಲ್.